Namaste students. In the last PPT we have discussed about watching and objectives of watching. Today we have to discuss about importance of watching. ಇವತ್ತು ಇಂಪಾರ್ಟೆನ್ಸ್ ಆಫ್ ವಾಚಿಂಗ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ಒನ್ ನೋಡಿ, ವಾಚಿಂಗ್ ಇಸ್ ಬೇಸ್ ಫಾರ್ ಆಲ್ ಆಡಿಟಿಂಗ್ ಪ್ರೋಸೆಸ್. ನೋಡಿ ಏನು ಹೇಳ್ತಿದೆ, ವಾಚಿಂಗ್ ಅನ್ನೋದು ಎಲ್ಲ ಆಡಿಟಿಂಗ್ ಪ್ರಕ್ರಿಯೆಗೆ ಇದೇ ಮೂಲ ಆಗಿದೆ. ಯಾಕೆಂದರೆ ಎಲ್ಲವೂ ಕೂಡ ವೋಚರ್ ಇಲ್ಲದೆ ನಾವೇನನ್ನು ಕೂಡ ಮಾಡೋಕ್ಕಾಗಲ್ಲ. ಹಾಗಾಗಿ ವೋಚರೇ ಎಲ್ಲಕ್ಕೂ ಕೂಡ ಮೂಲ ಆಧಾರ ಆಗಿದೆ. ಸೆಕೆಂಡ್ ಒನ್, ಎಫಿಷಿಯನ್ಸಿ ಆಫ್ ವಾಚಿಂಗ್ ವಿಲ್ ಡಿಸೈಡ್ ದ ಸಕ್ಸಸ್ ಆಫ್ ಆಡಿಟ್. ನೋಡಿ ಎಫಿಷಿಯನ್ಸಿ ಆಫ್ ವಾಚಿಂಗ್ ಎಷ್ಟು ಪ್ರಾಪರ್ ಆಗಿದೆ ಅದು ಆಡಿಟ್ ಪ್ರಕ್ರಿಯೆನ ಸಕ್ಸಸ್ಸನ್ನು ಡಿಪೆಂಡ್ ಆಗಿರ್ತದೆ, ಅದನ್ನ ಡಿಸೈಡ್ ಮಾಡುತ್ತೆ. ನೆಕ್ಸ್ಟ್ ಒನ್, ಎನಿ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಆರ್ ಈಸಿಲಿ ಡಿಟೆಕ್ಟಬಲ್ ಇಫ್ ವಾಚಿಂಗ್ ಇಸ್ ಕಂಡಕ್ಟಿಂಗ್ ಇನ್ ಸರ್ಚಿಂಗ್ ಆ್ಯಂಡ್ ಇಂಟೆಲಿಜೆಂಟ್ ಮ್ಯಾನರ್. ನೋಡಿ, ಎನಿ ಎರರ್ಸ್ ಆರ್ ಫ್ರಾಡ್ಸ್ ನಾವು ಈಸಿಯಾಗಿ ಯಾವಾಗ ಕಂಡುಹಿಡಿಬೋದು ಅಂದರೆ ವಾಚಿಂಗ್ ಅನ್ನೋದನ್ನು ಪರ್ಫೆಕ್ಟಾಗಿ ಮತ್ತು ಇಂಟೆಲಿಜೆಂಟ್ ಮ್ಯಾನರಲ್ಲಿ ಸರ್ಚ್ ಮಾಡಿದಾಗ ಅಷ್ಟೇ ಸಾಧ್ಯ. ಎಲ್ಲ ಕೂಡ ಸೀಕ್ವೆನ್ಸ್ ಪ್ರಕಾರ ಇದೆಯಾ, ಪ್ರತಿಯೊಂದು ವಾಚಿಂಗು ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ಕೂಡ ಮ್ಯಾಚ್ ಆಗ್ತಿದೆಯಾ ಅಂಥದ್ದನ್ನು ನಾವು ಕಂಡುಹಿಡಿದಾಗಲೇ ಮಾತ್ರ ಯಾವುದೇ ಒಂದು ಮೋಸ ಆಗಿದೆಯಾ ಅಥವಾ ಯಾವುದಾದ್ರು ತಪ್ಪಾಗಿದೆಯಾ ಅಂತಕ್ಕಂಥದ್ದನ್ನು ಕಂಡುಹಿಡಿಬೋದು. ನೆಕ್ಸ್ಟ್ ಒನ್, ಇಂಟೆಲಿಜೆಂಟ್ ಆ್ಯಂಡ್ ಫೇತ್ಫುಲ್ ವಾಚಿಂಗ್ ವಿಲ್ ಎಸ್ಟಾಬ್ಲಿಷ್ ರಿಲಯಬಿಲಿಟಿ ಆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನೋಡಿ, ಇಂಟೆಲಿಜೆಂಟ್ ಮತ್ತು ಫೇತ್ಫುಲ್ ವಾಚಿಂಗ್ ನೋಡಿ ಕ್ರಮಬದ್ಧವಾಗಿರ್ತಕ್ಕಂಥದ್ದು ಹಾಗೆ ಫೇತ್ಫುಲ್ ಆಗಿರ್ತಕ್ಕಂಥ ವಾಚಿಂಗ್ ಸಿಸ್ಟಮ್ ನಮ್ಮಲ್ಲಿ ರಿಲಯಬಿಲಿಟೀಸ್ ಮೀನ್ಸ್ ಕಾನ್ಫಿಡೆನ್ಸನ್ನು ಏನು ಮಾಡುತ್ತೆ ಆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇಲೆ ಜಾಸ್ತಿ ಮಾಡುತ್ತೆ. ಎಕ್ಸಾಂಪಲ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನು ಪ್ರಿಪೇರ್ ಮಾಡಿದ್ದೀವಿ ಅದು ತೋರಿಸ್ತಿರ್ತಕ್ಕಂಥ ಡೇಟಾ ಕರೆಕ್ಟ್ ಇದೆಯಾ ಅಥವಾ ರಾಂಗ್ ಇದೆಯಾ ಅಂತದನ್ನು ಅದು ಕೂಡ ತೋರಿಸುತ್ತೆ. ಯಾವಾಗ ನಾವು ಎಫಿಷಿಯೆಂಟಾಗಿ ಎಲ್ಲ ವೋಚರ್ನು ಕೂಡ ಇಟ್ಟಿದ್ದಾಗ. ಮತ್ತು ಬ್ಯಾಲೆನ್ಸ್ ಶೀಟ್ ಆಫ್ ಎನಿ ಆರ್ಗನೈಜೇಷನ್, ಬ್ಯಾಲೆನ್ಸ್ ಶೀಟಲ್ಲಿರ್ತಕ್ಕಂಥ ಲಯಬಿಲಿಟಿ ಸೈಡ್ ಇರ್ಬೋದು, ಅಸೆಟ್ ಸೈಡ್ ಇರ್ಬೋದು, ಎಲ್ಲವನ್ನು ಕೂಡ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಇರ್ಬೋದು, ಎಲ್ಲವನ್ನು ಕೂಡ ಪ್ರತಿಯೊಂದು ವೋಚರ್ ಕೂಡ ಸಪೋರ್ಟಿಂಗ್ ಆಗಿದ್ದಾಗ ನಮಗೆ ವಾಚಿಂಗ್ ಅನ್ನೋ ಕಾನ್ಸೆಪ್ಟ್ ಸಕ್ಸಸ್ ಆಗುತ್ತೆ. ಹಾಗೆ ವಾಚಿಂಗ್ ಅಷ್ಟೇ ಅಲ್ಲ, ಆಡಿಟಿಂಗ್ ಕೂಡ ಸಕ್ಸಸ್ ಆಗುತ್ತೆ. ನೆಕ್ಸ್ಟ್ ಒನ್, ಇಫ್ ಅಡಿಕ್ವೇಟ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ ಎಕ್ಸಿಸ್ಟ್. ನೋಡಿ, ಇಲ್ಲಿ ಪ್ರಾಪರ್ ಆದಂಥ ಆಂತರಿಕ ನಿಯಂತ್ರಣ ಪದ್ಧತಿ ಏನಾದ್ರು ಇದ್ದರೆ ದ ಆಡಿಟರ್ ಮೇ ಚೂಸ್ ಟು ಡೂ ಟೆಸ್ಟ್ ಚೆಕ್ಕಿಂಗ್ ಇನ್ಸ್ಟೆಡ್ ಆಫ್ ಕಂಪ್ಲೀಟ್ ವಾಚಿಂಗ್. ನೋಡಿ, ಆಡಿಟರು ಈ ಯಾವಾಗ ಆಂತರಿಕ ನಿಯಂತ್ರಣ ಸಿಸ್ಟಮ್ ಅನ್ನೋದು ಒಳಗೊಂಡಿದ್ದರೆ ಎಲ್ಲವನ್ನು ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲ ವಾಚಿಂಗ್ನ ಪರಿಶೀಲನೆ ಮಾಡೋ ಅವಶ್ಯಕತೆ ಇಲ್ಲ. ಯಾವುದೇ ಒಂದನ್ನು ರ್ಯಾಂಡಮ್ ಆಗಿ ತೊಗೊಂಡು ಬೇಕಾದ್ರೆ ಟೆಸ್ಟನ್ನು ಮಾಡ್ಬೋದು ಅವರು. ನೆಕ್ಸ್ಟ್, ವಾಚಿಂಗ್ ಆಫ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್. ನೋಡಿ, ಪ್ರತಿಯೊಂದು ನಗದಿಗೆ ರಿಲೇಟೆಡ್ ಅಂತ ಎಲ್ಲ ಟ್ರಾನ್ಸಾಕ್ಷನ್ನ ವಾಚಿಂಗ್ ಹೇಗೆ ಬರುತ್ತೆ ಅಂತಕ್ಕಂಥದ್ದು. ನೋಡಿ, ಫಸ್ಟ್ ಒನ್ ರಿಸಿಪ್ಟ್ ಸೈಡಲ್ಲಿದೆ, ಅದರಲ್ಲಿ ಕ್ಯಾಶ್ ಸೇಲ್ಸ್. ನೋಡಿ, ಪದನೇ ಹೇಳ್ತಿದೆ ಕ್ಯಾಶ್ ಸೇಲ್ಸ್ ಇಟ್ಸ್ ಫುಲ್ಲಿ ರಿಲೆವೆಂಟೆಡ್ ಫಾರ್ ಕ್ಯಾಶ್. ಅದರಲ್ಲಿ ಫುಲ್ಲಿ ಚೆಕ್ಡ್ ವಿತ್ ಕಾರ್ಬನ್ ಕಾಪೀಸ್ ಆಫ್ ಕ್ಯಾಶ್ ಮೆಮೋಸ್. ಪ್ರತಿಯೊಂದು ವೋಚರ್ ಕೊಡಬೇಕಾದ್ರೆ ಒಂದು ಕಾರ್ಬನ್ ಕಾಪಿ ಅನ್ನೋದು ಇದ್ದೇ ಇರುತ್ತೆ, ಒರಿಜಿನಲ್ ಕಾಪಿ ಮತ್ತು ಕಾರ್ಬನ್ ಕಾಪಿ ಅವೆಲ್ಲರೂ ಕೂಡ ಚೆಕ್ ಮಾಡ್ಕೋಬೇಕು. ನೆಕ್ಸ್ಟು, ಆಡಿಟರ್ ಶುಡ್ ವೆರಿಫೈ ದ ಡೈಲಿ ಡೆಪಾಸಿಟ್ಸ್. ಪ್ರತಿನಿತ್ಯ ಎಷ್ಟು ಡೆಪಾಸಿಟ್ ಆಗಿದೆ ಅದನ್ನು ಕೂಡ ವೆರಿಫೈ ಮಾಡ್ಕೋಬೇಕು. ಅಲ್ಲಿ ಕ್ಯಾಶ್ ರಿಸೀವ್ಡ್ ಇನ್ ದ ಬ್ಯಾಂಕಲ್ಲಿ ಎಷ್ಟು ರಿಸೀವ್ಡ್ ಆಗಿದೆ, ಡೇಟ್ ಆಫ್ ದಟ್ ಕ್ಯಾಶ್ ಕ್ಯಾಶ್ ಬಂದಿರತಕ್ಕಂಥ ಡೇಟ್ ಏನು, ಆ್ಯಂಡ್ ಡೇಟ್ ಆನ್ ವಿಚ್ ರೆಸಿಪ್ಟ್ ಆರ್ ರೆಕಾರ್ಡೆಡ್ ಇನ್ ದ ಕ್ಯಾಶ್ ಬುಕ್. ನೋಡಿ, ಕ್ಯಾಶ್ ಬುಕ್ಕಲ್ಲಿ ಎಂಟರ್ ಆಗಿರ್ತಕ್ಕಂಥ ಡೇಟು ಮತ್ತು ಬ್ಯಾಂಕಲ್ಲಿ ಡೆಪಾಸಿಟ್ ಆಗಿರ್ತಕ್ಕಂಥ ಮನಿ ಹಾಗೆ ಡೆಪಾಸಿಟ್ ಆಗಿರ್ತಕ್ಕಂಥ ಡೇಟ್ ಎರಡೂ ಕೂಡ ಸೇಮ್ ಇದೆಯಾ ಅಂತಕ್ಕಂಥದ್ದನ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಅವು ಎರಡೂ ಟ್ಯಾಲಿ ಆಯ್ತು ಅಂದರೆ ದಟ್ ಇಸ್ ಎ ಗುಡ್ ಅಂತಕ್ಕಂಥದ್ದು, ಆಡಿಟಿಂಗ್ ಸಿಸ್ಟಮ್ ಚೆನ್ನಾಗಿದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್. ನಾವು ಕಸ್ಟಮರ್ಸಿಂದ ಏನಾದ್ರು ಕ್ಯಾಶನ್ನು ರಿಸೀವ್ ಮಾಡ್ಕೊಂಡಿದ್ದೆ ಲೈಕ್ ಬಿಲ್ಸ್ ರಿಸೀವಬಲ್ ಇವೆಲ್ಲವೂ ಕೂಡ ಬರುತ್ತೆ. ನೋಡಿ, ದ ಆಡಿಟರ್ಸ್ ಶುಡ್ ವೆರಿಫೈ ಅಮೌಂಟ್ ರಿಸೀವ್ಡ್ ಫ್ರಮ್ ಡೆಟಾಸ್ ಫ್ರಮ್ ಕೌಂಟರ್ ಫಾಯಿಲ್ ಆರ್ ಕಾರ್ಬನ್ ಕಾಪಿ ಆಫ್ ರೆಸಿಪ್ಟ್ ಇಶ್ಯೂಡ್ ಟು ದ ಕಸ್ಟಮರ್. ಕಂಪನಿ ತನ್ನ ಗ್ರಾಹಕರಿಗೆ ಇಶ್ಯೂ ಮಾಡಿರ್ತಕ್ಕಂಥ ಕಾರ್ಬನ್ ಕಾಪಿ ಅಥವಾ ಕೌಂಟರ್ ಫೈಲಿಂದ ಹಣವನ್ನು ರಿಸೀವ್ ಮಾಡ್ಕೊಂಡಿದೆ ಅಂತಕ್ಕಂಥದ್ದನ್ನು ಕೂಡ ಅವರು ನೋಡಬೇಕಾಗತ್ತೆ. ಆಲ್ ದೀಸ್ ರೆಸಿಪ್ಟ್ ಶುಡ್ ಬಿ ಸೀರಿಯಲಿ ನಂಬರ್ಡ್. ಎಲ್ಲ ರೆಸಿಪ್ಟ್ ಕೂಡ ಸೀರಿಯಲ್ ಆಗೇ ಹೋಗಿರಬೇಕು. ಯಾಕೆ 1 2 3 4 5 ಹೀಗೆ ಹೋಗಿರಬೇಕು. ಮಧ್ಯೆ ಮಿಸ್ ಆಗಲಿಕ್ಕೆ ಅದು ಮಿಸ್ ಆಗಿದ್ದರೆ ಏನೋ ಸಮಥಿಂಗ್ ಇದೆ ಅಂತಕ್ಕಂಥದ್ದನ್ನು ನಾವು ವೆರಿಫೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್, ಲೋನ್ಸ್. ನೋಡಿ, ವೈಲ್ ವಾಚಿಂಗ್ ದ ಲೋನ್ಸ್ ರಿಸೀವ್ಡ್, ನಾವು ಯಾವ್ದಾದ್ರು ಲೋನನ್ನು ರಿಸೀವ್ ಮಾಡ್ಕೊಂಡಿದ್ದರೆ ಇಫ್ ದ ಲೋನ್ ಈಸ್ ಸೆಕ್ಯೂರ್ಡ್ ಆಫ್ ವಾಟ್ ಸೆಕ್ಯೂರಿಟಿ ಹ್ಯಾಸ್ ಬಿನ್ ಆಫರ್ಡ್. ನಾವು ಯಾವುದೇ ಲೋನ್ ತೊಗೊಂಡಿದ್ರೆ ಅದು ಸೆಕ್ಯೂರ್ಡ್ ಲೋನ್ ಆಗಿದ್ದರೆ ಯಾವ ಅಸೆಟನ್ನು ನಾವು ಸೆಕ್ಯೂರಿಟಿಯಾಗಿ ಬ್ಯಾಂಕಲ್ಲಿ ನಾವು ಇಟ್ಟಿದ್ದೀವಿ ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಜೊತೆಗೆ ಅದನ್ನೇ ಬ್ಯಾಲೆನ್ಸ್ ಶೀಟಲ್ಲಿ ಡಿಸ್ಕ್ಲೋಸ್ ಆಗಿದೆಯಾ ಅನ್ನೋದನ್ನು ಕೂಡ ನಾವು ವೆರಿಫೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್, ಬಿಲ್ಸ್ ರಿಸೀವಬಲ್. ನೋಡಿ, ಬಿಲ್ಸ್ ರಿಸೀವಬಲ್ ಬುಕ್ ಮೇ ಬಿ ವೆರಿಫೈಡ್ ರಿಗಾರ್ಡಿಂಗ್ ದ
ಬಿಲ್ಸ್ ಮೆಚ್ಯೂರ್ಡ್ ಆಗಿದೆಯಾ, ಆ ಬಿಲ್ ನಮಗೆ ಹಣ ಬಂದಿದೆಯಾ ಅಂತಕ್ಕಂಥ ನೋಡ್ಕೋಬೇಕು. ಜೊತೆಗೆ ಇನ್ ಕೇಸ್ ಎನಿ ಡಿಸ್ಕೌಂಟ್ಸ್ ಆರ್ ಅವೈಲಬಲ್ ಇನ್ ಇಟ್, ಯಾವುದೇ ಡಿಸ್ಕೌಂಟ್ ಇದೆಯಾ ಅದೆಲ್ಲ ಕೂಡ ಇದು ಮಾಡಿ ಏನು ಬಂದಿದೆ ಅಮೌಂಟ್ ಅದನ್ನು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಆಡಿಟರ್ ಶುಡ್ ಚೆಕ್ ದ ಅಮೌಂಟ್ ರಿಸೀವ್ಡ್ ವಿತ್ ದ ಬ್ಯಾಂಕ್ ಸ್ಟೇಟ್ಮೆಂಟ್. ಏನು ರಿಸೀವ್ಡ್ ಆಗಿದೆ ಅದನ್ನು ಬ್ಯಾಂಕ್ ಸ್ಟೇಟ್ಮೆಂಟ್ ಜೊತೆ ಅಥವಾ ವೆರಿಫೈ ಮಾಡ್ಕೋಬೇಕು. ಜೊತೆಗೆ ಸಮ್ ಬಿಲ್ಸ್ ಮೈಟ್ ಹ್ಯಾವ್ ಬಿಕಮ್ ಡ್ಯೂ ಬಟ್ ನೋ ಅಮೌಂಟ್ ಹ್ಯಾಸ್ ಬಿನ್ ರಿಸೀವ್ಡ್. ಕೆಲವೊಂದು ಬಿಲ್ಲು ಡ್ಯೂ ಇರ್ತವೆ, ಅಮೌಂಟ್ ರಿಸೀವ್ ಆಗಿರಲ್ಲ. ಅಥವಾ ನೋಡಿ ವೆದರ್ ದಿ ಎಂಟ್ರಿ ಫಾರ್ ದ ಡಿಸಾನರ್ ಆಫ್ ಸಚ್ ಬಿಲ್ ಹ್ಯಾಸ್ ಬಿನ್ ಮೇಡ್. ಯಾವುದೇ ಒಂದು ಬಿಲ್ ರಿಜೆಕ್ಟ್ ಆಗಿದ್ರೆ ಅದನ್ನು ಏನಾದರೂ ಮಿಸ್ ಆಗಿ ಎಂಟ್ರಿ ಮಾಡ್ಕೊಂಡಿದ್ದೀವ ಅದನ್ನು ಕೂಡ ವೆರಿಫೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಯಾವುದಾದ್ರು ಇನ್ವೆಸ್ಟ್ಮೆಂಟನ್ನು ಕಂಪನಿ ಸೇಲ್ ಮಾಡಿದರೆ ಯಾವ ರೇಟಿಗೆ ಸೇಲ್ ಮಾಡಿದೆ, ಎಷ್ಟು ಹಣ ಬಂದಿದೆ, ಆಫ್ಟರ್ ಡಿಡಕ್ಟಿಂಗ್ ಸಮ್ ಚಾರ್ಜಸ್ ಎಷ್ಟು ಬಂದಿದೆ ಅಂತಕ್ಕಂಥದ್ದನ್ನ ಡೇಟು ಜೊತೆಗೆ ಅಮೌಂಟ್ ಡೆಪಾಸಿಟ್ ಆಗಿರ್ತಕ್ಕಂಥ ಡೇಟು ಎರಡನ್ನೂ ಕೂಡ ವೆರಿಫೈ ಮಾಡ್ಕೋಬೇಕು. ಸೆಲ್ಲಿಂಗ್ ಡೇಟು ಜೊತೆಗೆ ಅಮೌಂಟ್ ಬಂದಿರತಕ್ಕಂಥ ಡೇಟು ಎರಡನ್ನೂ ಕೂಡ ವೆರಿಫೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್ ಸೇಲ್ ಆಫ್ ಫಿಕ್ಸೆಡ್ ಅಸೆಟ್. ಇವಾಗ ಎಕ್ಸಾಂಪಲ್ ಎಷ್ಟೋ ಫಿಕ್ಸೆಡ್ ಅಸೆಟ್ಟು ಇವಾಗಂತೂ ಮೀನ್ಸ್ ಸ್ಕ್ರಾಪ್ ಆಗಿರ್ಬೋದು, ಅದನ್ನು ಕೂಡ ಸೇಲ್ ಮಾಡ್ತಾರೆ. ಅದರಿಂದ ಬಂದಂಥ ಹಣ ಎಷ್ಟಿರ್ಬೋದು, ಅಥವಾ ಯಾವುದೋ ಒಂದು ಓಲ್ಡ್ ಮೆಷಿನರಿ ಇರುತ್ತೆ ಅದನ್ನು ಮಾರಾಟ ಮಾಡಿ ಹೊಸ ಮೆಷಿನರಿ ತಗೊಳ್ಳೋ ಅವಶ್ಯಕತೆ ಇರ್ಬೋದು. ಆವಾಗ ಆ ಅಸೆಟ್ಟನ್ನು ಸೇಲ್ ಮಾಡಿರ್ತಾರಲ್ಲ ಅದರ ಪ್ರೈಸ್ ಏನಕ್ಕೆ ಸೇಲ್ ಆಗಿದೆ, ಜೊತೆಗೆ ರೀಸನ್ಸ್ ಕೂಡ ಬೇಕಾಗತ್ತಲ್ಲಿ. ವಾಟ್ ಪರ್ಪಸ್ ದೇ ಆರ್ ಸೇಲ್, ಏನಕ್ಕೆ ಸೇಲ್ ಮಾಡಿದ್ದಾರೆ, ಹಾಗೆ ಎಷ್ಟು ಅಮೌಂಟ್ ಬಂದಿದೆ, ಆಫ್ಟರ್ ಡಿಡಕ್ಟಿಂಗ್ ಆಲ್ ಡಿಪ್ರಿಷಿಯೇಷನ್ ಆ್ಯಂಡ್ ಸ್ಕ್ರಾಪ್ ವ್ಯಾಲ್ಯೂ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ವಾಚಿಂಗ್ ಆಫ್ ಕ್ಯಾಶ್ ಪೇಮೆಂಟ್. ನೋಡಿ ಪ್ರೀವಿಯಸ್ಲಿ ನಾವೇನು ಮಾಡ್ದೋ ರೆಸಿಪ್ಟ್ ಸೈಡ್ ನೋಡಿಕೊಂಡು ಇವಾಗ ಪೇಮೆಂಟ್ ಸೈಡ್ ನೋಡ್ತೀವಿ. ನೋಡಿ ರೆಸಿಪ್ಟ್ ಸೈಡಲ್ಲಿ ನೋಡಿದಂಥಕ್ಕೆ ಎಲ್ಲವೂ ಇದು ಆಪೋಸಿಟ್ ಆಗೇ ಇದೆ. ಕ್ಯಾಶ್ ಪರ್ಚೇಸ್ ಫಸ್ಟ್ ಒನ್. ಇಲ್ಲಿ ಯಾವುದೇ ಗೂಡ್ಸ್ ಪರ್ಚೇಸ್ಡ್ ಆರ್ ಆ್ಯಕ್ಚುಲಿ ರಿಸೀವ್ಡ್ ಬೈ ದ ಸ್ಟೋರ್ ಕೀಪರ್. ನಾವು ಯಾವುದೇ ಒಂದು ಗೂಡ್ಸನ್ನು ಪರ್ಚೇಸ್ ಮಾಡಿದ ತಕ್ಷಣ ನಾವು ಇನ್ಸೈಡ್ ದ ಪ್ರಿಮಿಸಸ್ ಬರಬೇಕಾದ್ರೆ ಸ್ಟೋರ್ ಕೀಪರ್ ಎಂಟ್ರಿ ಮಾಡ್ಕೋತಾನೆ ಎಲ್ಲವನ್ನು ಕೂಡ. ಅಲ್ಲಿ ನೋಡಿ ಕ್ಯಾಶ್ ಮೆಮೋ ಕ್ಯಾನ್ ಬಿ ಕಂಪೇರ್ಡ್ ವಿತ್ ದ ಗೂಡ್ಸ್ ಇನ್ವರ್ಡ್ ಬುಕ್. ಆ ಗೂಡ್ಸ್ ಇನ್ವರ್ಡ್ ಬುಕ್ಕಲ್ಲಿ ಸ್ಟೋರ್ ಕೀಪರ್ ಎಂಟ್ರಿ ಮಾಡ್ಕೊಂಡಿರೋದನ್ನು ಕ್ಯಾಶ್ ಮೆಮೋ ಜೊತೆ ಮ್ಯಾಚ್ ಮಾಡ್ಕೋಬೇಕು. ಎರಡು ಸರಿ ಇದೆಯಾ, ಎರಡು ಸರಿ ಇದೆ ಅಂದರೆ ದೇರ್ ಇಸ್ ನೋ ಪ್ರಾಬ್ಲಮ್ ಅಂತಕ್ಕಂಥದ್ದು. ಜೊತೆಗೆ ಓನ್ಲಿ ದ ನೆಟ್ ಅಮೌಂಟ್. ಇಲ್ಲಿ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಯಾವುದೋ ಡಿಸ್ಕೌಂಟ್ ಇದೆ ಎಲ್ಲವನ್ನು ಕೂಡ ಕಳೆದು ತೊಗೋಬೇಕಾಗತ್ತೆ. ಓನ್ಲಿ ನೆಟ್ ಅಮೌಂಟ್ ಶುಡ್ ಬಿ ಎಂಟರ್ಡ್ ಇನ್ ದ ಬುಕ್ಸ್. ನೋಡಿ ಅದನ್ನು ಕಳೆದು ತೊಗೊಂಡಿದ್ದಾರಾ ಇಲ್ವಾ ಅದನ್ನು ಕೂಡ ನಾವು ವೆರಿಫೈ ಮಾಡ್ಕೋಬೇಕು. ನೆಕ್ಸ್ಟು ಪೇಮೆಂಟು ಕ್ರೆಡಿಟಾರ್ಸ್. ನಮಗೆ ರಾ ಮೆಟೀರಿಯಲ್ಸ್ ಸಪ್ಲೈ ಮಾಡಿರ್ತಕ್ಕಂಥ ಕ್ರೆಡಿಟಾರ್ಸ್ ಇರ್ತಾರೆ, ಅವ್ರಿಗೆ ಶುಡ್ ಬಿ ಎಕ್ಸಾಮೈನ್ಡ್ ವಿತ್ ದ ರೆಸಿಪ್ಟ್ ಇಶ್ಯೂಡ್ ಬೈ ದ ಕ್ರೆಡಿಟಾರ್ಸ್. ನಮಗೆ ಕ್ರೆಡಿಟಾರ್ಸ್ ಏನು ರೆಸಿಪ್ಟ್ನ ಇಶ್ಯೂ ಮಾಡಿದ್ರು ಅದಕ್ಕೆ ಎಷ್ಟು ಪೇಮೆಂಟ್ ಮಾಡಿದ್ದೀವಿ ಇದನ್ನು ನಾವು ನೋಡ್ಕೋಬೇಕಾಗತ್ತೆ. ಯಾಕೆಂದರೆ ಫಾರ್ ದ ಪರ್ಪಸ್ ಆಫ್ ವಿಚ್ ಪೇಮೆಂಟ್ ಹ್ಯಾಸ್ ಬಿನ್ ಮೇಡ್. ಅವ್ರು ಏನು ಪರ್ಚೇಸ್ ಮಾಡ್ಕೊಂಡಿದ್ದೋ ಏನು ಹಣ ಕೊಟ್ಟಿದ್ದೀವಿ ಎರಡು ಕೂಡ ಟ್ಯಾಲಿ ಆಗಬೇಕು. ಇವಾಗ ಎಕ್ಸಾಂಪಲ್ ನಾ ಯಾರಿಂದನೂ ಪರ್ಚೇಸ್ ಮಾಡಿ ಬೇರೆಯವರಿಗೆ ಪೇಮೆಂಟ್ ಕೊಟ್ಟರೆ ಅದು ರಾಂಗ್ ಆಗುತ್ತೆ. ಅದನ್ನು ಆಡಿಟರ್ ಶುಡ್ ವೆರಿಫೈ ದಟ್ ಒನ್. ನೆಕ್ಸ್ಟ್ ಒನ್ ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ ಪೇಯ್ಡ್ ಕ್ಯಾನ್ ಬಿ ಹೋಚ್ಡ್ ವಿತ್ ಬಿಲ್ಸ್ ಬುಕ್. ನೋಡಿ ನಾವೇನು ಪೇ ಮಾಡಿರ್ತೀವಿ ಅದನ್ನು ಬಿಲ್ ಬುಕ್ಕಲ್ಲಿ ಎಂಟ್ರಿ ಮಾಡಿರ್ತೀವಿ. ಇಫ್ ದ ಪೇಮೆಂಟ್ ಇಸ್ ಮೇಡ್ ಬೈ ದ ಬ್ಯಾಂಕ್ ಸ್ಟೇಟ್ಮೆಂಟ್ ಆರ್ ಪಾಸ್ಬುಕ್ ಕ್ಯಾನ್ ಬಿ ಎಕ್ಸಾಮೈನ್ ಟು ವೆರಿಫೈ ದ ಪೇಮೆಂಟ್ ಆಫ್ ಬಿಲ್. ಇನ್ ಕೇಸ್ ಕ್ಯಾಶಲ್ಲಿ ಪೇಮೆಂಟ್ ಮಾಡಿದ್ರು ಕೂಡ ಅಲ್ಲಿ ಎಂಟ್ರಿ ಇರುತ್ತೆ, ಅಥವಾ ಬೈ ಚೆಕ್ಕಲ್ಲಿ ಏನಾದರೂ ಪೇಮೆಂಟ್ ಮಾಡಿದ್ರೆ ಮೀನ್ಸ್ ಬ್ಯಾಂಕ್ ಅಥವಾ ಬ್ಯಾಂಕ್ ಸ್ಟೇಟ್ಮೆಂಟ್ ಇದನ್ನು ಕೂಡ ನಾವು ವೆರಿಫೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಒನ್ ವೇಜಸ್ ಪೇಯ್ಡ್ ಆ್ಯಂಡ್ ಕ್ಯಾಲ್ಕುಲೇಟೆಡ್ ಫಾರ್ ವೇರಿಯಸ್ ಮಂತ್ಸ್ ಶುಡ್ ಬಿ ಕಂಪೇರ್ಡ್. ನೋಡಿ ಇಲ್ಲಿ ಪ್ರತಿ ತಿಂಗಳು ಏನು ವೇಜಸ್ ಪೇ ಮಾಡಿದ್ದೀವಿ ಅದನ್ನು ಕಂಪೇರ್ ಮಾಡ್ಕೋಬೇಕು. ಇನ್ ಕೇಸ್ ಇಫ್ ದ ವೇಜಸ್ ಆಫ್ ಪರ್ಟಿಕ್ಯುಲರ್ಸ್ ಮಂತ್ ಡಿಫರ್ ಫ್ರಮ್ ಪ್ರಿಸೀಡಿಂಗ್ ಮಂತ್. ನೋಡಿ 1 ಮಂತ್ಗೂ ಇನ್ನೊಂದು ಮಂತಿಗೂ ಏನಾದರೂ ಕೂಡ ವೇಜಸ್ಸು ಡಿಫ್ರೆಂಟ್ ಇದ್ದರೆ ಆಡಿಟರ್ ಶುಡ್ ಲುಕ್ ಇನ್ ಟು ದ ರೀಸನ್ಸ್ ಫಾರ್ ಡಿಫ್ರೆನ್ಸ್. ಯಾವ ಕಾರಣಕ್ಕೋಸ್ಕರ ಅದು ಡಿಫ್ರೆನ್ಸ್ ಆಗಿದೆ. ಇವಾಗ ಎಕ್ಸಾಂಪಲ್ ವೇಜಸ್ ಸಮ್ಟೈಮ್ ನಾವು ಜಾಸ್ತಿ ಕೊಟ್ಟಿರ್ತೀವಿ, ಹೆವಿ ವರ್ಕ್ ಇರುತ್ತೆ, ಆವಾಗ ಹೆವಿ ಲೇಬರ್ಸ್ ಬರ್ತಾರೆ. ಜಾಸ್ತಿ ಜನ ಲೇಬರ್ಸ್ ಬಂದರೆ ಜಾಸ್ತಿ ವೇಜಸ್ ಹೋಗುತ್ತೆ. ಅಥವಾ ಯಾವುದೋ ಒಂದು ಮಂತು ನಮಗೆ ಕಡಿಮೆ ಲೇಬರ್ಸ್ ಇರ್ತಾರೆ, ಕಡಿಮೆ ವೇಜಸ್ನ ಪೇ ಮಾಡಿರ್ತೀವಿ, ಆ ರೀಸನ್ಸ್ನ ತಿಳ್ಕೊಬೇಕಾಗತ್ತೆ. ನೆಕ್ಸ್ಟ್ ಒನ್ ಪೇಮೆಂಟ್ ಆಫ್ ಸ್ಯಾಲರೀಸ್. ಇದು ಕೂಡ ಅಷ್ಟೇ. ಇನ್ ವಾಚಿಂಗ್ ಆಫ್ ಪೇಮೆಂಟ್ ಸ್ಯಾಲರೀಸ್ ಫಾಲೋಯಿಂಗ್ ಪಾಯಿಂಟ್ಸ್ ಆರ್ ಇಂಪಾರ್ಟೆಂಟ್. ಕೆಳಗಡೆ ಇರ್ತಕ್ಕಂಥ ಪಾಯಿಂಟ್ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಆಡಿಟರ್ ಶುಡ್ ಚೆಕ್ ಸ್ಯಾಲರಿ ರಿಜಿಸ್ಟರ್ನ ಚೆಕ್ ಮಾಡಬೇಕು ವಿತ್ ದ ಎಂಟ್ರೀಸ್ ಮೇಡ್ ಇನ್ ಕ್ಯಾಶ್ ಬುಕ್ಕಲ್ಲಿ ಮತ್ತು ಸ್ಯಾಲರಿ ರಿಜಿಸ್ಟರ್ ಎರಡು ಕೂಡ ಮ್ಯಾಚ್ ಆಗಬೇಕು. ಹಾಗೆ ಈ ಶುಡ್ ಎಕ್ಸಾಮೈನ್ ಕೇರ್ಫುಲಿ ಆಲ್ಟ್ರೇಷನ್ ಇನ್ ದ ಅಮೌಂಟ್ ಆಫ್ ಡಿಡಕ್ಷನ್ ಆನ್ ಅಕೌಂಟ್ ಆಫ್ ಫೈನ್ಸ್, ಫಂಡ್, ಲೋನ್ಸ್, ಇನ್ಶೂರೆನ್ಸ್. ಇನ್ ಕೇಸ್ ಯಾವ್ದಾರ ಕೂಡ ಎಂಪ್ಲಾಯೀಸಿಂದ ಯಾವುದೇ ಒಂದು ಡಿಡಕ್ಷನ್ಸ್ ಇದ್ದರೆ ಅದನ್ನು ಕೂಡ ವೆರಿಫೈ ಮಾಡ್ಕೋಬೇಕು. ನೆಕ್ಸ್ಟು ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್. ಯಾವುದೇ ಇನ್ವೆಸ್ಟ್ಮೆಂಟನ್ನು ಪರ್ಚೇಸ್ ಮಾಡಿದರೆ
ಫಿಸಿಕಲಿ ವೆರಿಫಿಕೇಷನ್ ಮಾಡ್ಕೋಬೇಕು. ನೆಕ್ಸ್ಟು ಅದನ್ನು ಇನ್ವೆಸ್ಟ್ಮೆಂಟ್ ಮಸ್ಟ್ ಬಿ ಇನ್ ದ ನೇಮ್ ಆಫ್ ಕಂಪನಿ ಹೆಸರಿನಲ್ಲೇ ಇದೆಯಾ ಅಂತ ತಿಳ್ಕೋಬೇಕು. ವೇರ್ ದ ಇನ್ವೆಸ್ಟ್ಮೆಂಟ್ ಆರ್ ಪರ್ಚೇಸ್ಡ್, ಎಲ್ಲಿ ಪರ್ಚೇಸ್ ಮಾಡಿದ್ರು ಅಟ್ ಕಮ್ ಇಂಟ್ರೆಸ್ಟೆಡ್ ಪ್ರೈಸ್ ಏನಿದೆ ಎಲ್ಲವನ್ನು ಕೂಡ ನಾವು ತಿಳ್ಕೋಬೇಕಾಗುತ್ತೆ. ನೆಕ್ಸ್ಟ್ ರೆಂಟ್ ಪೇಯ್ಡ್, ಆಡಿಟರ್ ಶುಡ್ ವೆರಿಫೈ ದ ಪೇಮೆಂಟ್ ಆಫ್ ರೆಂಟ್ ಫ್ರಮ್ ಅಗ್ರಿಮೆಂಟ್. ಯಾವ್ದಾರು ಅಗ್ರಿಮೆಂಟ್ ಪ್ರಕಾರ ರೆಂಟ್ ಪೇ ಮಾಡ್ತಾ ಇದ್ದಾರೆ ಅಥವಾ ಸಮ್ ಟೈಮ್ ಮೀನ್ಸ್ ವೇರಿಯೇಷನ್ಸ್ ಇದೆಯಾ ಅದನ್ನು ಕೂಡ ನೋಡ್ಕೋಬೇಕಾಗತ್ತೆ. ಹಾಗೆ ಯಾವುದಾರ ಲೋನನ್ನು ಪೇಮೆಂಟ್ ಮಾಡಿದ್ದಾರೆ ಇದ್ರ ಬಗ್ಗೆನೂ ಕೂಡ ಕ್ಲಾರಿಫಿಕೇಷನ್ ಮಾಡ್ಕೋಬೇಕಾಗುತ್ತೆ. ಯಾವ ಲೋನು, ಎಷ್ಟಿತ್ತು ಲೋನು, ಯಾವಾಗ ನಾವು ಅದನ್ನು ಬಾರೋ ಮಾಡ್ಕೊಂಡಿದ್ದೋ ಮತ್ತು ಎಷ್ಟನ್ನು ಪೇ ಮಾಡಿದ್ವು ಅದನ್ನು ಕೂಡ ಮ್ಯಾಚ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಲೋನ್, ಸಮ್ ಟೈಮ್ ಎಲ್ಲ ಲೋನ್ ತೊಗೊಂಡಂಥದ್ದು ಎಲ್ಲವನ್ನು ಕೂಡ ರೀಪೇ ಮಾಡಲಿಕ್ಕಾಗಲ್ಲ. ಸಮ್ ಟೈಮ್ ಇಂಟ್ರೆಸ್ಟನ್ನು ಪೇ ಮಾಡ್ತೀವಿ, ಸಮ್ ಟೈಮ್ ಇಂಟ್ರೆಸ್ಟ್ ಪ್ಲಸ್ ಪ್ರಿನ್ಸಿಪಲ್ ಅಮೌಂಟ್ ಎರಡೂ ಕೂಡ ಪೇ ಮಾಡ್ತೀವಿ. ಆವಾಗ ರೇಟ್ ಆಫ್ ಇಂಟ್ರೆಸ್ಟ್ ಏನಿತ್ತು ಅದಕ್ಕೆ ಪೇ ಮಾಡಿರ್ತಕ್ಕಂಥ ಹಣ ಮ್ಯಾಚ್ ಆಗುತ್ತಾ ಅನ್ನೋದನ್ನು ಕೂಡ ಆಡಿಟರ್ ವೆರಿಫೈ ಮಾಡ್ಕೋಬೇಕಾಗತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಸೆಷನ್ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.